Hello friends, welcome to my channel Shri World of Fashion. ನಾನು ನಿಮ್ಮ ಫ್ರೆಂಡು ಪ್ರಿಯಾ. ಇವತ್ತಿನ ವಿಡಿಯೋನಲ್ಲಿ ನೋಡಿ 44 ಚೆಸ್ಟ್ ಸೈಜ್ ಇಂದು ನಾರ್ಮಲ್ 4 ಟಕ್ಸ್ ಬ್ಲೌಸು ಹೇಗೆ ಡ್ರಾ ಮಾಡೋದು ಅಂಡ್ ದೆನ್ ಪೇಪರ್ ಕಟಿಂಗ್ ಮಾಡೋದು ಹೇಗೆ ಫ್ರಂಟ್ ಮತ್ತೆ ಬ್ಯಾಕ್ ಪಾರ್ಟ್ ಸೆಪರೇಟ್ ಈ ವಿಡಿಯೋದಲ್ಲಿ ನಾನು ನಿಮ್ಗಳಿಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆನಾ? ನನ್ನ ಕೆಲವರು ಫ್ರೆಂಡ್ಸ್ ನನಗೆ ರಿಕ್ವೆಸ್ಟ್ ಮಾಡಿದ್ರು 44 ಸೈಜ್ ಇಂದು ತೋರಿಸಿ ಮ್ಯಾಮ್ ಅಂತ ಹೇಳಿ ಡ್ರಾಯಿಂಗು. ಸೊ ಹಾಗಾಗಿ ಅವ್ರ ರಿಕ್ವೆಸ್ಟಿಗೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ಹೊಸಬ್ರು ಯಾರಿದ್ದೀರಾ ನನ್ನ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ಎಲ್ಲ ಫ್ರೆಂಡ್ಸ್ಗಳಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಎನ್ಕರೇಜ್ಮೆಂಟ್ ಫ್ರೆಂಡ್. ವಿತೌಟ್ ಫರ್ದರ್ ಡಿಲೇ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋ. ಹಾಗಾದ್ರೆ ಲೆಟ್ಸ್ ಗೆಟ್ ಸ್ಟಾರ್ಟ್ ಹೇರ್. ನೋಡಿ, ಇದು ಫ್ರಂಟ್ ಪಾರ್ಟ್ ಇದೆ, ಕಾಣಿಸ್ತಾ ಇದೆ ಅಲ್ವಾ? ಅಂಡ್ ದಿಸ್ ಇಸ್ ದ ಬ್ಯಾಕ್ ಪಾರ್ಟ್. ಓಕೆನಾ? ಸೊ ಇದ್ರ ಡ್ರಾಯಿಂಗು ಸಪ್ರೇಟೇ ನಾನು ನಿಮ್ಗಳಿಗೆ ಮಾಡಿ ತೋರಿಸ್ತೀನಿ. ಓಕೆ, ಸೊ 4 ಟಕ್ಸ್ ಬ್ಲೌಸ್ ಬರುತ್ತೆ ಇದು. ಓಕೆ, ಫಾರ್ ದ ಸೈಜ್ ಬಂದು 44 ಇದೆ ಸುತ್ತಾಳತೆ ಸೈಜಿಗೆ ಇದು ಮಾಡ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ನಾನಿದು ವಿಡಿಯೋ ಲೆಂತಿ ಆದ್ರೂ ಪರವಾಗಿಲ್ಲ, ನಿಮಗೆ ಫ್ರಂಟ್ ಮತ್ತೆ ಬ್ಯಾಕ್ ಪಾರ್ಟು ಸೆಪ್ರೇಟ್ ಆಗಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಒಂದೇ ವಿಡಿಯೋದಲ್ಲಿ. ಓಕೆನಾ ಫ್ರೆಂಡ್ಸ್? ಸೊ ನೋಡಿ, ಇಲ್ಲಿ ಯಾವುದೇ ಒಂದು ಬ್ಲೌಸ್ ಹೊಲಿಲಿಕ್ಕೆ ನಮಗೆ ಇಷ್ಟು ಅಳತೆಗಳು ಬೇಕಾಗುತ್ತೆ ಫ್ರೆಂಡ್ಸ್. ಕಾಣಿಸ್ತಾ ಇದೆ ಅಲ್ವಾ? ಸೊ ಸ್ಕ್ರೀನ್ ಮೇಲೂ ನಿಮಗೆ ನಾನು ಈ ಮೆಷರ್ಮೆಂಟ್ಸ್ನ ನಾನು ಹಾಕ್ತೀನಿ, ಅದು ಡಿಸ್ಪ್ಲೇ ಆಗ್ತದೆ. ಓಕೆನಾ? ನಾನು ಫಸ್ಟ್ ನಿಮಗೆ ಬ್ಯಾಕ್ ಪಾರ್ಟ್ ನಾನು ಡ್ರಾಯಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಅಳತೆ ಬಂದು ಪೂರ್ತಿ ಉದ್ದ ಬಂದು 14.5 ಇದೆ ಫ್ರೆಂಡ್ಸ್. ಕಾಣಿಸ್ತಾ ಇದೆ ಅಲ್ವಾ? ಸೊ ಎಕ್ಸ್ಟ್ರಾ ತಗೋಬೇಕು ನಾವು ಅಂತ ಹೇಳಿದ್ರೆ ನಮಗೆ ಹೊಲಿಲಿಕ್ಕೆ 1 ಇಂಚ್ ಮಾತ್ರ ಬ್ಯಾಕ್ ಪಾರ್ಟಿಗೆ. ನೋಡಿ, ಮೇಲ್ ಸ್ಟಿಚ್ ಮಾಡಲಿಕ್ಕೆ ಅಂಡ್ ದೆನ್ ಕೆಳಗಡೆ ಬಾಟಮ್ ಫಿನಿಶಿಂಗಿಗೆ 1/2 ಇಂಚು ಅಷ್ಟೇ ಬೇಕಾಗೋದು ಬ್ಯಾಕ್ ಪಾರ್ಟಿಗೆ. ಓಕೆನಾ? ಸೊ 14.5 ಅಂದ್ರೆ ಪ್ಲಸ್ 1 ಇಂಚು ನಾನು ಎಷ್ಟು ಎಕ್ಸ್ಟ್ರಾ ಆಯ್ತು ನಾನು ತಗೊಳ್ತಾ ಇರೋದು 16 ತಗೊಳ್ತಾ ಇದ್ದೀನಿ. ಓಕೆನಾ? ಸೊ ನೆಕ್ಸ್ಟ್ ಕಂಕ್ಳಿನ ಉದ್ದ 6 ಇದೆ, 6 ಪ್ಲಸ್ ಅರ್ಧ 6.5. ಭುಜ 6 ಇದೆ, ಸೇಮ್ 6 ಪ್ಲಸ್ 1/2 ಇಂಚ್ ಸ್ಟಿಚಿಂಗಿಗೆ 6.5 ಇಂಚು. ಓಕೆನಾ? ಸೊ ಎದೆ ಸುತ್ತಳತೆ ಬಂದು ನಮಗೆ 44 ಇಂಚ್ ಇದೆ. ಅದ್ರ 4ನೇ ಒಂದು ಭಾಗ ತಗೋಬೇಕು. ಎಷ್ಟು ಬರುತ್ತೆ? 11 ಇಂಚ್ ಬರುತ್ತೆ. ಈ ಲೈನ್ ಅಲ್ಲಿ ನಾವು 11 ಇಂಚ್ ಎಲ್ಲಿ ಬರುತ್ತೆ ಅಲ್ಲಿ ನಾವು ಒಂದು ಲೈನ್ ನ ಹೀಗೆ ಡ್ರಾ ಮಾಡ್ಕೊಳ್ಳೋಣ. ಅರ್ಥ ಆಗ್ತಿದೆ ಅಲ್ವಾ? ಫ್ರಂಟ್ ಪಾರ್ಟ್ ಬೇರೆ ನಾನು ತೋರಿಸ್ತೀನಿ. ಓಕೆ, ಸೊ ಎಕ್ಸ್ಟ್ರಾ ಎಷ್ಟಿದೆ ಅಂದ್ರೆ ಒಳಗಡೆ ಎಕ್ಸ್ಟ್ರಾ 2 ಇಂಚ್ ಬಟ್ಟೆ ತಗೋತೀವಿ ನಾವು. ಎಕ್ಸ್ಟ್ರಾ ಮಾರ್ಜಿನ್ ಇನ್ಲೆ ಅಂತ ಹೇಳ್ತೀವಿ, ಅದನ್ನ ಎಕ್ಸ್ಟ್ರಾ ತಗೊಂಡಿದ್ದೀನಿ ನಾನು. ಓಕೆನಾ? ಸೊ ಕೆಳಗಡೆ ಇವಾಗ ನಾವು ಸೊಂಟದ ಸುತ್ತಳತೆ ಮಾರ್ಕ್ ಮಾಡಬೇಕು. ಎಷ್ಟಪ್ಪ ಇದೆ? 40 ತಗೊಳ್ತಾ ಇದ್ದೀನಿ ನಾನು. ವೇಸ್ಟ್ ರೌಂಡ್ 4ರಿಂದ ಡಿವೈಡ್ ಮಾಡಿದಾಗ ಕಾಲ್ ಭಾಗ ಅಂದ್ರೆ 10 ಇಂಚ್ ಬರುತ್ತೆ. ಓಕೆನಾ? 10 ಇಂಚ್ ಎಲ್ಲಿ ಬರುತ್ತೆ ಅಲ್ಲೊಂದು ಲೈನ್ ಹಾಕೊಳ್ಳಿ. ಹೀಗೆ ನಾವು ಅಷ್ಟೇ ತಗೊಳ್ಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಬ್ಯಾಕ್ ಪಾರ್ಟ್ ಅಲ್ಲಿ ನಮಗೆ ಒಂದು ಡಾಟ್ ಬರುತ್ತೆ. ಸೊ ಅದಕ್ಕೆ ನಮಗೆ 1 ಇಂಚ್ ಎಕ್ಸ್ಟ್ರಾ ಬೇಕು. ಸೊ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳೋಣ. ಹಾಗೆ ಮೇಲ್ಗಡೆ ಎಷ್ಟು ಎಕ್ಸ್ಟ್ರಾ ತಗೊಂಡಿರ್ತೀರ ಇನ್ಲೆ ಅಷ್ಟೇನು ಕೆಳಗಡೆನು ತಗೋಬೇಕು. ಓಕೆ, ದಿಸ್ ಇಸ್ ಮೈ 2 ಇಂಚ್ ಇನ್ಲೆ. ಓಕೆ ಫ್ರೆಂಡ್ಸ್? ಸೊ ಈಗ ಇಲ್ಲಿ ಬ್ಯಾಕ್ ಪಾರ್ಟ್ ಅಲ್ಲಿ ನೋಡಿ ಈ ತರ 2 ಡಾಟ್ ಬರುತ್ತೆ ಫಿಟ್ಟಿಂಗಿಗೋಸ್ಕರ ನಮಗೆ. ಸೊ ಅದು ಎಲ್ಲಪ್ಪ ಬರಬೇಕು, ಯಾವ ಪ್ಲೇಸಲ್ಲಿ ಬರಬೇಕು ಅಂತ ಹೇಳಿದ್ರೆ ನಮ್ಗೆ ಇಷ್ಟ ಬಂದ ಹಾಗೆ ನಾವು ಇಡಕ್ಕಾಗಲ್ಲ. ಕೆಲವ್ರು ಏನ್ ಮಾಡ್ತಾರೆ, ಮಿಡ್ ಪಾಯಿಂಟ್ ತಗೊಂಡು ಅದನ್ನ ಡ್ರಾ ಮಾಡ್ಬಿಡ್ತಾರೆ, ಸ್ಟಿಚ್ ಮಾಡ್ಬಿಡ್ತಾರೆ. ಸೊ ಹಾಗೆ ಮಾಡ್ಲಿಕ್ಕೆ ಆಗಲ್ಲ. ಹೇಗಪ್ಪ ಮಾಡ್ಬೇಕು ಅಂದ್ರೆ ಎದೆ ಸುತ್ತಳತೆ 10ನೇ ಒಂದು ಭಾಗ ಅದೆಷ್ಟು ಬರುತ್ತೆ ನೋಡಿ, ಈ ಅಳತೆಗೆ 4.4 ಬರ್ತಾ ಇದೆ. ಸೊ ನಾನಿಲ್ಲಿ ಸೆಂಟರ್ ಇಂದ 4.4 ಇದೆ. ಸೊ ರೌಂಡ್ ಅಪ್ ಮಾಡಿ ತಗೋತಾ ಇದ್ದೀನಿ. ಸೊ ಯಾಕೆ ಎಕ್ಸಾಕ್ಟ್ ಆಗಿ ಅಲ್ಲೇ ಬರಬೇಕು ಅಂದ್ರೆ ಸೆಂಟರ್ ಲೈನ್ ಇಂದ ನೋಡಿ, ಹೀಗೆ ಸೆಂಟರ್ ಇಂದ, ಸೆಂಟರ್ ಫ್ರಂಟ್ ಅಂತೀವಿ, ಅಲ್ಲೇ ಬರಬೇಕು. ಯಾಕೆ ಅಂದ್ರೆ ಅಲ್ಲಿ ನಮ್ದು ಬ್ಯಾಕ್ ಬ್ಲೇಡ್ ಅಂತ ಇರುತ್ತೆ. ಫ್ರಂಟ್ ಅಲ್ಲಿ ಬಸ್ಟ್ ಪಾಯಿಂಟ್ ಹೇಗಿರುತ್ತೋ ಬ್ಯಾಕ್ ಅಲ್ಲಿ ಬ್ಯಾಕ್ ಬ್ಲೇಡ್ ಅಲ್ಲಿ ಬಂದ್ರೆ ಮಾತ್ರ ನಮಗೆ ಫಿಟ್ಟಿಂಗು ಎಕ್ಸಾಕ್ಟ್ ಆಗಿ ಸಿಗೋದು ಫ್ರೆಂಡ್ಸ್. ಓಕೆನಾ? ಎಲ್ಲಿ ಬೇಕಲ್ಲಿ ನಾವು ಇದನ್ನ ಹೊಲಿಲಿಕ್ಕೆ ಆಗಲ್ಲ. ಓಕೆ, ಸೊ ಈಗ ನಾನು ಫಸ್ಟ್ ಡಾಟ್ ನಾನು ಆಮೇಲೆ ಮಾರ್ಕ್ ಮಾಡ್ತೀನಿ. ಯಾಕೆ ಅಂದ್ರೆ ನೆಕ್ ಶೇಪ್ ಜಾಸ್ತಿ ಡೀಪ್ ಇರೋದ್ರಿಂದ. ಓಕೆನಾ? ಸೊ ಈ ಕತ್ತಿನ ಅಗಲ ನೋಡಿ 2.5 ಅಥವಾ 3 ಇಂಚ್ ಇದೆ. ಸೊ 2.5 ತಗೋಬೇಕಾ ಅಥವಾ 3 ಇಂಚ್ ಅಂತ ಹೇಳಿದ್ರೆ ನಾನಿಲ್ಲಿ 3 ಇಂಚ್ ತಗೋತಾ ಇದ್ದೀನಿ. ಕ್ಯಾನ್ವಾಸ್ ಹಾಕಿ ಫಿನಿಶ್ ಮಾಡೋದಾದ್ರೆ 3 ಇಂಚ್ ತಗೊಳ್ಳಿ. ಕ್ರಾಸ್ ಪೀಸ್ ಹಾಕಿ ಫಿನಿಶ್ ಮಾಡ್ತೀರಾ ಅಂದ್ರೆ 2.5 ಇಂಚ್ ಸಾಕು. ಓಕೆ, ಸೊ ಬ್ಯಾಕ್ ನೆಕ್ ಡೀಪ್ ಇಲ್ಲಿ 11 ಇಂಚ್ ತಗೊಂಡಿದ್ದೀನಿ. ಮೇಲ್ಗಡೆ 3 ಇಂಚ್ ಅಗಲ, ಕೆಳಗಡೆ 3.5 ತಗೋತಾ ಇದ್ದೀನಿ. ಓಕೆ, ಕತ್ತಿನ ಅಗಲ. ಈಗ ಒಂದು ಬಾಕ್ಸ್ ಡ್ರಾ ಮಾಡ್ಕೊಂಡು
ಗಿವ್ ಯೋರ್ ಡಿಸೈರ್ಡ್ ನೆಕ್ ಶೇಪ್. ನಿಮಗೆ ಯಾವ ನೆಕ್ ಶೇಪ್ ಇಷ್ಟನೋ ಅದನ್ನ ನೀವು ಕೊಡಬಹುದು. ಓಕೆನಾ, ಈ ತರ. ಸೊ ಇದಾದ ನಂತರ ನಾನು ಈಗ ಡಾಟ್ನ ಉದ್ದ ಮಾರ್ಕ್ ಮಾಡ್ತಾ ಇದ್ದೀನಿ. ಆಲ್ವೇಸ್ ಇಟ್ ಡಿಪೆಂಡ್ಸ್ ಆನ್ ದ ಬ್ಯಾಕ್ ಡೀಪ್ ಮತ್ತೆ ನಿಮ್ಮ ಬ್ಲೌಸ್ನ ಲೆಂತ್ ಎಷ್ಟಿದೆ ಅದ್ರ ಮೇಲೆ ನಾವು ಡಾಟ್ನ ಹೊಲಿತೀವಿ. ನಮ್ಗೆ ಇಷ್ಟ ಬಂದಷ್ಟು ಉದ್ದ ನಾವು ಇಟ್ಕೊಳ್ಳಿಕ್ಕೆ ಆಗಲ್ಲ ಫ್ರೆಂಡ್ಸ್. ಓಕೆನಾ, ಸೊ ಡಾಟಿನ ಉದ್ದ ನಾನು 4 ಇಂಚ್ ತಗೊಂಡು ಡ್ರಾ ಮಾಡ್ಕೊಂಡಿದ್ದೀನಿ. ಓಕೆನಾ, ಸೊ ಈಗ ನಾವು ಕಂಕ್ಲಿನ ಶೇಪ್ ಕೊಡೋಣ. ಡಯಾಗ್ನಲ್ಲಿ ಅಡ್ಡವಾಗಿ 1.5 ಇಂಚ್ ತಗೊಳ್ಳಿ. ಹಾಗೆ ಕಂಕ್ಲಿನ ಉದ್ದದ ಮಿಡ್ ಪಾಯಿಂಟ್ ತಗೊಂಡ್ಬಿಟ್ಟು ಗಿವ್ ಯೋರ್, ನೋಡಿ ಇಲ್ಲಿ 1/4 ಚೆಸ್ಟ್ ಮೆಜರ್ ಎಲ್ಲಿ ಬಂದಿರುತ್ತೆ ಅಲ್ಲಿಂದನೇ ಕೊಡ್ಬೇಕು. ಅಲ್ಲಿವರೆಗೂ ಮಾತ್ರ. ಎಕ್ಸ್ಟ್ರಾ 2 ಇಂಚ್ ಇರುತ್ತಲ್ಲ ಅಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡೋ ಹಾಗಿಲ್ಲ. ಓಕೆ, ಲೈಕ್ ದಿಸ್. ನಾನು ಸ್ವಲ್ಪ ಕ್ರಾಸ್ ಆಗಿ ಇಟ್ಕೊಂಡು ಆರ್ಮ್ ಹೋಲ್ ಶೇಪ್ ಕೊಡ್ತಾ ಇದ್ದೀನಿ. ಓಕೆನಾ, ನೋಡಿ ಎಷ್ಟು ನೀಟಾಗಿ ಬಂದಿದೆ. ಈಗ ನಾನು 1/4 ಇಂಚಿಗೆ ಶೋಲ್ಡರ್ ಸ್ಲೋಪ್ನ ಡ್ರಾ ಮಾಡ್ಕೋತೀನಿ. ಓಕೆನಾ, ಹೀಗೆ ಕಾಣಿಸ್ತಾ ಇದೆ ಅಲ್ವಾ. ಸೊ ಬ್ಯಾಕ್ ಪಾರ್ಟ್ ಇದು. ದಿಸ್ ಇಸ್ ಮೈ ಬ್ಯಾಕ್ ಪಾರ್ಟ್. ಫಾರ್ ದ ಸೈಜ್ ಚೆಸ್ಟ್ ಮೆಜರ್ ಎಷ್ಟು ಇದೆ ಸುತ್ತಳತೆ 44ಕ್ಕೆ. ಸೊ ಆಲ್ಮೋಸ್ಟ್ ನಮ್ದು ಬ್ಯಾಕ್ ಪಾರ್ಟ್ ಡ್ರಾಯಿಂಗ್ ಫುಲ್ ಕಂಪ್ಲೀಟ್ ಆಗಿದೆ. ಸೊ ಏನೇ ಡೌಟ್ ಇದ್ರು ದಯವಿಟ್ಟು ನೀವು ನನಗೆ ತಿಳಿಸಿ ಫ್ರೆಂಡ್ಸ್. ಓಕೆನಾ, ಕಾಮೆಂಟ್ಸ್ ಮುಖಾಂತರ. ಸೊ ಈಗ ನಾನು ಫ್ರಂಟ್ ಪಾರ್ಟ್ ಮಾಡ್ತಾ ಇದ್ದೀನಿ. ಫ್ರಂಟ್ ಪಾರ್ಟಿಗೆ ನಾವು ಅಷ್ಟೇ ಉದ್ದ ತಗೊಳ್ಲಿಕ್ಕೆ ಆಗಲ್ಲ. ಎಷ್ಟು ತಗೋಬೇಕಪ್ಪ ಹಾಗಾದ್ರೆ? ಬ್ಯಾಕ್ ಪಾರ್ಟಿಗೆ ನೋಡಿ ಪೂರ್ತಿ ಉದ್ದ ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ತಗೊಂಡ್ವಿ. ಕರೆಕ್ಟಾ? ಅಷ್ಟೇ ನಮಗೆ ಬೇಕಾಗೋದು 15.5 ತಗೊಂಡ್ವಿ. ಸೊ ಆದ್ರೆ ಫ್ರಂಟ್ ಪಾರ್ಟಿಗೆ ನಾವು ಅಷ್ಟೇ ತಗೊಳಕ್ಕಾಗತ್ತಾ? ಇಲ್ಲ. ಯಾಕಾಗಲ್ಲ ಅಂತ ಹೇಳಿದ್ರೆ ಪಟ್ಟಿ ಸೆಪರೇಟ್ ಬರುತ್ತೆ. ಅದನ್ನ ಅಟ್ಯಾಚ್ ಮಾಡ್ಲಿಕ್ಕೆ ನಮಗೆ 1 ಇಂಚ್ ಎಕ್ಸ್ಟ್ರಾ ಬೇಕು ಕೆಳಗಡೆ ಹೊಲಿಲಿಕ್ಕೆ. ಅಂಡ್ ದೆನ್ ಪಟ್ಟಿನ ಬಾಡಿ ಪಾರ್ಟ್ ಜೊತೆಗೆ ಫ್ರಂಟ್ ಪಾರ್ಟ್ ಜೊತೆಗೆ ಅಟ್ಯಾಚ್ ಮಾಡ್ಲಿಕ್ಕೆ 1/2 ಇಂಚ್ ಬೇಕು. ಈ ತರ 2 ಸೈಡ್ ಡಾಟ್ಗಳು ಬರುತ್ತೆ. ಓಕೆ, ಅದನ್ನ ಹೊಲಿಲಿಕ್ಕೆ ನಮಗೆ 1/2 ಇಂಚ್ ಬೇಕು. ಮುಂಭಾಗ ಮತ್ತೆ ಹಿಂಭಾಗ ಎರಡನ್ನೂ ಹೊಲಿಲಿಕ್ಕೆ 1/2 ಇಂಚ್ ಬೇಕು. ಓಕೆ, ಟೋಟಲಿ ನಮಗೆ ಬೇಕಾಗಿರೋದು ಎಷ್ಟು ಹೇಳಿ? ಅರ್ಧ ಅಂಡ್ ದೆನ್ ಮೇಲ್ಗಡೆನು ಇಷ್ಟು ಅರ್ಧ ಬೇಕಾಗತ್ತೆ. ಓಕೆ, ಸೊ ಫ್ರಂಟ್ ಹೊಲಿಲಿಕ್ಕೆ ನಮಗೆ 14 ಇಂಚ್ ಇದ್ರೆ 14.5 ಇದೆ ಪ್ಲಸ್ 2 ಇಂಚ್ ಎಕ್ಸ್ಟ್ರಾ. ಸೊ ಟೋಟಲಿ ನಮ್ಗೆ ಎಷ್ಟು? 16.5 ಇಂಚು ಮುಂಭಾಗನ ಸ್ಟಿಚ್ ಮಾಡ್ಲಿಕ್ಕೆ ನಾವು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ತಗೋತೀವಿ. ಓಕೆನಾ, ಕೆಲವರು ಎಕ್ಸ್ಪರ್ಟ್ಸ್ ಏನ್ ಮಾಡ್ತಾರೆ, ಪಟ್ಟಿನ ಅಂದ್ರೆ ತುಂಬಾ ಚೆನ್ನಾಗಿ ಕಲ್ತ್ ಮೇಲೆ ಅವರು 1/4 ಇಂಚ್ಗೆ ಹೊಲಿತಾರೆ. ಓಕೆ, ಡಾಟ್ ಮತ್ತೆ ಶೋಲ್ಡರ್ ಸ್ಲೋಪ್ ಹೊಲಿಲಿಕ್ಕೆ ನಮಗೆ 1/2 ಇಂಚ್ ಬೇಕೇ ಬೇಕು. ಅವಾಗ ಅವರು 1.5 ಇಂಚ್ ತಗೋಬಹುದು ಎಕ್ಸ್ಪರ್ಟ್ ಆಗಿರೋರು. ಬಟ್ ನಾನಿಲ್ಲಿ 2 ಇಂಚ್ ತಗೋತಾ ಇದ್ದೀನಿ ಫ್ರೆಂಡ್ಸ್. ಓಕೆನಾ, ಸೊ ಪೂರ್ತಿ ಉದ್ದ ಪ್ಲಸ್ 2 ಇಂಚು ನಾನು ನಿಮ್ಗೆ ಸ್ಟಿಚಿಂಗಿಗೆ ತಗೋತಾ ಇದ್ದೀನಿ. 16.5 ಇಂಚಸ್. ಓಕೆ, ನೋಡಿ ಫ್ರೆಂಡ್ಸ್, ಫ್ರಂಟ್ ಅಲ್ಲಿ ನಮಗೆ 2 ಲೆಫ್ಟ್ ಮತ್ತೆ ರೈಟ್ ಪಾರ್ಟ್ ಫ್ರಂಟ್ ಓಪನಿಂಗ್ ಇರೋದ್ರಿಂದ ನಾನು ಪೇಪರ್ನ ನೋಡಿ ಫೋಲ್ಡಿಂಗ್ ಅಲ್ಲಿ ಹಾಕೊಂಡಿಲ್ಲ, ಓಪನ್ ಅಲ್ಲಿ ಹಾಕೋತಾ ಇದ್ದೀನಿ. ಓಕೆನಾ, ಫಸ್ಟ್ ಸ್ಟಾರ್ಟಿಂಗ್ ನಾವು 1/2 ಇಂಚ್ ಬಿಟ್ಟು ಒಂದು ಲೈನ್ ಹಾಕೊಳ್ಳೋಣ. ಯಾಕಪ್ಪ ಅಂತ ಹೇಳಿದ್ರೆ ಮುಂಭಾಗದಲ್ಲಿ ನಾವು ಹುಕ್ಪಟ್ಟಿ ಐಪಟ್ಟಿ ಹೊಲಿಲಿಕ್ಕೆ 1/2 ಇಂಚ್ ಎಕ್ಸ್ಟ್ರಾ ಬೇಕು ನಮಗೆ. ಅದಕ್ಕೋಸ್ಕರ ನಾನು 1/2 ಇಂಚ್ ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ಪೂರ್ತಿ ಉದ್ದ ಪ್ಲಸ್ 2 ಇಂಚು 14.5 ಪ್ಲಸ್ 2 16.5. ನೆಕ್ಸ್ಟ್ ಕಂಕ್ಲಿನ ಉದ್ದ ಮಾರ್ಕ್ ಮಾಡಿದ್ದೀನಿ 6.5. ಹಾಗೆ ಭುಜ ಪ್ಲಸ್ 1/2 ಇಂಚು 6 ಪ್ಲಸ್ 1/2. ಓಕೆ, ಸೊ ಈಗ ಇಲ್ಲಿ ನಾವು ಎದೆ ಸುತ್ತಳತೆ 1/4 ಭಾಗ ಮಾರ್ಕ್ ಮಾಡಬೇಕು. ನಾವು ಅಷ್ಟೇ ಮಾರ್ಕ್ ಮಾಡ್ಲಿಕ್ಕೆ ಆಗಲ್ಲ ಫ್ರಂಟ್ ಅಲ್ಲಿ. ಯಾಕೆ ಅಂದ್ರೆ ನಮಗೆ ಕಂಕ್ಳ ಹತ್ರ ಒಂದು ಡಾಟ್ ಬರುತ್ತೆ. ಓಕೆನಾ, ಆದ್ರೆ ಅದು ನಮಗೆ ಬ್ಯಾಕ್ ಅಲ್ಲಿ ಇಲ್ಲ. ಸೊ ಹಾಗಾಗಿ ಬ್ಯಾಕ್ ಅಲ್ಲಿ ನಾವು 1/4 ಚೆಸ್ಟ್ ಮೆಜರ್ ಅಷ್ಟೇ ತಗೊಂಡ್ವಿ. ವೆರಾಸ್ ಇನ್ ದ ಫ್ರಂಟ್ ವಿ ಕಾಂಟ್ ಟೇಕ್ ಅಷ್ಟು ತಗೊಳ್ಲಿಕ್ಕೆ ನಮ್ಗೆ ಆಗಲ್ಲ. ಎಷ್ಟು? 11 ಫಸ್ಟ್ ಮಾರ್ಕ್ ಮಾಡಿ ಪ್ಲಸ್ 1/2 ಇಂಚು ಡಾಟಿಗೋಸ್ಕರ. ಓಕೆನಾ, ನಾವು ಯು ಜಾನ್ ಈ ಶೋಲ್ಡರ್ ಲೈನ್ ಜಾಯಿನ್ ಮಾಡ್ಕೊಳ್ಳಿ ಹೀಗೆ. ಪ್ಲಸ್ ಎಕ್ಸ್ಟ್ರಾ ಎಷ್ಟಪ್ಪ ಬೇಕು ನಮ್ಗೆ ಅಂತ ಹೇಳಿದ್ರೆ 2 ಇಂಚು ಇನ್ಲೇಗೋಸ್ಕರ ಎಕ್ಸ್ಟ್ರಾ ಮಾರ್ಜಿನ್ ತಗೋತೀವಲ್ಲ ಅದು. ಮೇಲೆ ಎಷ್ಟಿದೆ ಅಂತ ಮೆಜರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಅಷ್ಟೇ ನಾನು ಕೆಳಗಡೆನು ಅಷ್ಟೇ ಮಾರ್ಕ್ ಮಾಡ್ಕೋತೀನಿ. ಫ್ರಂಟ್ ಪಾರ್ಟ್ ಅಲ್ಲಿ ಕೆಳಗಡೆ ನಾನು ವೇಸ್ಟ್ ಲೈನ್ ನ ಮೆಜರ್ ಮಾಡ್ತಾ ಇಲ್ಲ. ಯಾಕೆ ಅಂತ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ, ಸೊ ಹೀಗೆ ಲೈನ್ ನ ಡ್ರಾ ಮಾಡ್ಕೊಳ್ಳಿ. 2 ಇಂಚ್ ಏನ್ ತಗೊಂಡಿದ್ವಿ ಅಲ್ಲ ಅದು ಇನ್ಲೇಗೆ. ಸೊ ದಿಸ್ ಇಸ್ ಮೈ ಸ್ಟಿಚಿಂಗ್ ಲೈನ್. ಇದು 2 ಇಂಚು ಇನ್ಲೇ. ಓಕೆ, ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರುತ್ತಲ್ಲ ಅದು. ಈಗ ನಾವು ಪಟ್ಟಿನ ಶೇಪ್ ನ ಡ್ರಾ ಮಾಡೋಣ. ನೀವು ನೋಡಿರ್ಬೋದು ಒಂದ್ ಸೈಡ್ ಉದ್ದ ಇರುತ್ತೆ, ಒಂದ್ ಸೈಡು ಚಿಕ್ಕದಾಗಿರುತ್ತೆ. ಪಟ್ಟಿ ಶೇಪ್ ನೋಡಿದಿರಲ್ವಾ ಬ್ಲೌಸ್ ಅಲ್ಲಿ. ಸೊ ಏನಕ್ಕೆ ಆತರ ಶೇಪ್ ಇರುತ್ತೆ? ಈ ಶೇಪ್ ನೋಡಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ದಿಸ್ ಇಸ್ ಅವರ್ ಬಸ್ಟ್ ಶೇಪ್. ಹೌದಾ? ಟು ಗಿವ್ ದ ಬಸ್ಟ್ ಪ್ರಾಮಿನೆಂಟ್ ಶೇಪ್. ಈ ಪಟ್ಟಿ ಎಲ್ಲಿ ಬರುತ್ತೆ ಅಂದ್ರೆ ನಮ್ಮ ಬಸ್ಟ್ ಕೆಳಗಡೆ
ಬ್ರೆಸ್ಟ್ ಶೇಪ್ ಏನಿದೆ ಅಲ್ಲಿ ಕೆಳಗಡೆ ಪಟ್ಟಿ ಬರುತ್ತೆ. ಒಂದ್ ಸೈಡ್ ಶೇಪ್ ಯಾಕೆ ಹೈಟ್ ಇರುತ್ತೆ ಅಂದ್ರೆ ಬಸ್ಟ್ ಶೇಪಿಗೆ ಎಕ್ಸಾಕ್ಟ್ ಫಿಟ್ಟಿಂಗ್ ಕೊಡೋಕ್ಕೋಸ್ಕರ ನಾವು ಆ ಶೇಪ್ ನ ಒಂದ್ ಸೈಡು ಹೆಚ್ಚಿಸ್ಬೇಕು. ಇನ್ನೊಂದ್ ಸೈಡು ನಮ್ಗೆ ಅಲ್ಲಿ ಅವಶ್ಯಕತೆ ಇರೋದಿಲ್ಲ. ಡಾಟ್ ಹೊಲಿಯಲ್ಲ ಅಂತ ಹೇಳಿದ್ರೆ ನಾವು ಅಲ್ಲಿ ಶೇಪ್ ಕೊಡ್ಬೇಕು ಒಂದ್ ಸೈಡ್. ಓಕೆನಾ, ಈ ಕಡೆ ಸೈಡು ಕೊಡೋಲ್ಲ. ಹಾಗೆ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಫ್ರಂಟ್ ಅಲ್ಲಿ ಬಸ್ಟ್ ಶೇಪ್ ಬರೋದ್ರಿಂದ ಅಲ್ಲಿ ನಾವು ಪಟ್ಟಿ ಶೇಪ್ ನ ಕೊಡ್ತೀವಿ. ಇನ್ನೊಂದ್ ಸೈಡು ನಾವು ಈ ಕಡೆ ಸೈಡು ಪಟ್ಟಿ ಶೇಪ್ ಕೊಡೋದಿಲ್ಲ. ಸೊ ನನ್ನ ಪ್ರಕಾರ ಇವಾಗ ಪಟ್ಟಿನ ನಾವು ಹೊಲಿಬೇಕಲ್ವಾ, ಎಷ್ಟು ಉದ್ದ ತಗೋಬೇಕಪ್ಪ ಅಂತ ಹೇಳಿದ್ರೆ ರೆಡಿ ಯಾವಾಗ್ಲೂ ಅದು 2 ಇಂಚ್ ಇರ್ಬೇಕು. ನಾಟ್ ಮೋರ್ ದ್ಯಾನ್ ದಟ್, ನಾಟ್ ಲೆಸ್ ದ್ಯಾನ್ ದಟ್. ಓಕೆನಾ, ಸೊ 2 ಇಂಚು ಅಂತ ಹೇಳಿದ್ರೆ ಹೊಲಿಲಿಕ್ಕೆ ಎಕ್ಸ್ಟ್ರಾ 1 ಇಂಚ್ ಮಾರ್ಜಿಂಗ್ ಸೇರಿಸಿ 3 ಇಂಚಿಗೆ ಎರಡೂ ಕಡೆ ಮಾರ್ಕ್ ಮಾಡಿ ಒಂದು ಲೈನ್ ನ ಹೀಗೆ ಡ್ರಾ ಮಾಡ್ಕೊಳ್ಳಿ. ಓಕೆನಾ, ಸೊ ಒಂದ್ ಸೈಡ್ ಹೈಟ್ ಇದೆ ಅಲ್ವಾ, ಪಟ್ಟಿ ಉದ್ದ ಇದೆ ಅಲ್ವಾ. ನೋಡಿ ಇಲ್ಲಿ ನಾವು ಹುಕ್ ಪಟ್ಟಿ ಐ ಪಟ್ಟಿ ಹೊಲಿತೀವಲ್ಲ ಅಲ್ಲಿ ಉದ್ದ ಬರುತ್ತೆ. ಸೊ ಅಲ್ಲಿ ನಾವು ಎಷ್ಟು ಎಕ್ಸ್ಟ್ರಾ ತಗೋಬೇಕು, 1 ಇಂಚು. ಈ ಕಡೆ ಸೈಡು ಡಾಟ್ ನಾವು ಹೊಲಿಯಲ್ಲ ಅಂದ್ರೆ ಸೈಡ್ ಅಲ್ಲಿ ಶೇಪ್ ಕೊಡ್ತೀವಿ ಹೊರತು, ಇಲ್ಲ ಅಂದ್ರೆ ಶೇಪ್ ನ ಕೊಡೋ ಅವಶ್ಯಕತೆ ಬರೋದಿಲ್ಲ ಫ್ರೆಂಡ್ಸ್. ಓಕೆನಾ, ಇಷ್ಟ ಅರ್ಥ ಆಗಿದೆ ಅಲ್ವಾ. ನೆಕ್ಸ್ಟ್ ನೋಡಿ, ನಮ್ಮ ಡಾಟ್ ಹೊಲಿತೀವಲ್ವಾ ಕೆಳಗಡೆ ಸೊಂಟದ ಡಾಟ್, ಬ್ಯಾಕ್ ಪಾರ್ಟ್ ಅಲ್ಲಿ ಹೆಂಗ್ ಮಾಡಿದ್ವಿ ನೋಡಿ, ಅದೇ ತರ ಎಲ್ಲಿ ಬರ್ಬೇಕು ಡಾಟ್ ಪಾಯಿಂಟ್ ಅಂದ್ರೆ ನಮ್ಮ ಎದೆ ಸುತ್ತಳತೆಯ 10ನೇ 1 ಭಾಗ ಅಂದ್ರೆ 4 ಕಾಲ್ ಬಂತು. ಸೊ 4.25 ಇದೆ, 4.4. ಸೊ ನಾನು 4.5 ತಗೊಂಡೆ. ಸೊ ಎಷ್ಟು ಉದ್ದ ಬರ್ಬೇಕು ನಮ್ದು ಡಾಟ್ ಹಾಗಾದ್ರೆ ಅಂದ್ರೆ ಬಸ್ಟ್ ಪಾಯಿಂಟ್ ಅನ್ನೋದು ನಮಗ್ ಬೇಕು. ಬಸ್ಟ್ ಪಾಯಿಂಟ್ ಹೇಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ, 1/4 ನಮ್ಮ ಚೆಸ್ಟ್ ನ 1/4 ಅಂದ್ರೆ ಎದೆ ಸುತ್ತಳತೆ ಕಾಲ್ ಭಾಗ ಏನ್ ಬರುತ್ತೆ ಅದು ನಮ್ಮ ಬಸ್ಟ್ ಪಾಯಿಂಟ್ ಇರೋ ಜಾಗ, ಅಂದ್ರೆ ನಿಪ್ಪಲ್ ಪಾಯಿಂಟ್ ಅಂತ ಹೇಳ್ತೀವಲ್ಲ ಅದು. ಎಲ್ಲಿ ಬರುತ್ತಪ್ಪ ನಮ್ಮ ದೇಹದಲ್ಲಿ ಅಂದ್ರೆ ಭುಜದ ಲೈನ್ ಇಂದ ನಮ್ಮ ಎದೆ ಸುತ್ತಳತೆಯ ಕಾಲ್ ಭಾಗ ಉದ್ದ ಎಷ್ಟಿರುತ್ತೆ ಅಷ್ಟು ದೂರದಲ್ಲಿ ನಮ್ಮ ಬಸ್ಟ್ ಪಾಯಿಂಟ್ ಬರುತ್ತೆ. ಸೊ ಈಗ ಏನ್ ಮಾಡಿ, ಸ್ಟ್ರೇಟ್ ಆಗಿ ಸ್ಕೇಲ್ ಇಟ್ಕೊಳ್ಳಿ. 11L ಬರುತ್ತೆ ಮೇಲಿಂದ, 11 ಇಂಚ್ ಎಲ್ ಬರುತ್ತೆ ಅಲ್ಲಿ ನೋಡಿ, ಪ್ಲಸ್ 1/2 ಇಂಚ್ ಸ್ಟಿಚಿಂಗ್ ಬೇಕು. ಸೊ 11.5 ನ ಮಾರ್ಕ್ ಮಾಡ್ಕೋತಾ ಇದೀನಿ. ಓಕೆನಾ, ಸೊ ಇದೇನು ಉದ್ದ ಇದೆ ಅದು ನಮ್ಮ ಡಾಟಿನ ಉದ್ದ, ಸೊಂಟ ಡಾಟಿನ ಉದ್ದ. ಅರ್ಥ ಆಯ್ತಾ ಫ್ರೆಂಡ್ಸ್. ಓಕೆನಾ, ನೆಕ್ಸ್ಟ್ ನಾನು ಈ ಡಾಟಿನ ಅಗಲ 1 ಇಂಚ್ ತಗೋತಾ ಇದ್ದೀನಿ. ಓಕೆ, ಡಾಟ್ ಅಗಲ ಬಂದು 1 ಇಂಚು. ಈ ತರ ನಾನು ಒಂದು ಡಾಟ್ ಲೈನ್ ಕೆಳಗಡೆ ಪಟ್ಟಿ ಕೆಳಗಡೆ ಶೇಪ್ ಹಾಕ್ತಿದ್ದೀನಿ. ಯಾಕೆ ಅಂತ ನಾನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ, ಈಗ ಏನ್ ಮಾಡೋಣ, ಪಟ್ಟಿ ಶೇಪ್ ನ ಮೇಲೆ 1 ಇಂಚ್ ತಗೊಂಡಿದ್ವಿ ಅಲ್ವಾ, ಅದನ್ನ ಹೀಗೆ ಕೊಟ್ಟು ಡಾಟ್ ನ ಲೆಗ್ಸ್ ನ ಡ್ರಾ ಮಾಡ್ಕೊಳ್ಳಿ. ಡಾಟ್ ಲೆಗ್ ನ ಈ ತರ ಡ್ರಾ ಮಾಡ್ಕೊಳ್ಳಿ. ಓಕೆನಾ, ಸೊ ಇದು ಒಂದು ಡಾಟ್ ನಾವು ಮಾರ್ಕ್ ಮಾಡಾಯ್ತು. ಹಾಗೆ ಇವಾಗ ಬೇರೆ ಎಲ್ಲಾ ಡಾಟು ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಓಕೆನಾ, ಫಸ್ಟ್ ನೀವೇನ್ ಮಾಡಿ, ಬಸ್ಟ್ ಪಾಯಿಂಟ್ ಇಂದ 1 ಇಂಚ್ ಮೇಲ್ ತಗೊಳ್ಳಿ. ಓಕೆ, ಸೊ ಸೈಡ್ ಅಲ್ಲಿ ಬರುತ್ತಲ್ಲ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹತ್ರ ಬರೋ ಡಾಟಿಗೆ ಬಸ್ಟ್ ಪಾಯಿಂಟ್ ಇಂದ ನೋಡಿ ಕಾಣಿಸ್ತಾ ಇದೆಯಾ ಇಲ್ಲಿ 2 ಇಂಚ್ ದೂರದಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆ ನಂತರ ಒಂದು ಸ್ಟ್ರೇಟ್ ಲೈನ್ ನ ಡ್ರಾ ಮಾಡಿ. ಓಕೆ, ಸೊ ಇಲ್ಲಿ ಉಪ್ಪಟ್ಟಿ ಐಪಟ್ಟಿ ಬರುತ್ತಲ್ಲ ಆ ಡಾಟ್ ಎಲ್ಲಿ ಬರಬೇಕು ಅನ್ನೋದಕ್ಕೆ. ಓಕೆನಾ, ಇನ್ನೊಂದು ಸೈಡ್ ಅಲ್ಲಿ ಬರೋ ಡಾಟ್ ನೋಡಿರ್ತೀರಾ ನೀವು, ಕ್ರಾಸ್ ಆಗಿರುತ್ತೆ. ಸೊ ಎಲ್ಲಿ ಬರ್ಬೇಕಪ್ಪ ಅಂದ್ರೆ ಪಟ್ಟಿಯಿಂದ 2 ಇಂಚ್ ಮಾರ್ಕ್ ಮಾಡಿ. ಹಾಗೆ ಮಾಡಿ ಒಂದು ಲೈನ್ ನ ನೋಡಿ 2 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಹೀಗೆ ಸ್ಕೇಲ್ ಹೀಗೆ ಇಟ್ಕೊಳ್ಳಿ. ಬಸ್ಟ್ ಪಾಯಿಂಟ್ ಇಂದ ನೀವು ಈ ಎದೆ ಸುತ್ತಳತೆಗೆ 3 ಇಂಚ್ ಬಿಡಬೇಕು. ಸೊ ಎಲ್ಲೆಲ್ಲಿ ಡಾಟ್ ಬರ್ಬೇಕು ಅನ್ನೋದು ಎಲ್ಲಾ ಎದೆ ಸುತ್ತಳತೆಗೂ ಒಂದೇ ಇರೋದಿಲ್ಲ ಫ್ರೆಂಡ್ಸ್. ಓಕೆನಾ, ಈ ಅಳತೆಗೆ 3 ಇಂಚು ಒಂದು ಸ್ಟ್ರೈಟ್ ಲೈನ್ ಹೀಗೆ ಡ್ರಾ ಮಾಡ್ಕೊಳ್ಳಿ. ಓಕೆ, ಇನ್ನೊಂದು ನಮ್ದು ಕಂಕ್ಳ ಹತ್ರ ಬರುತ್ತಲ್ಲ ಆ ಡಾಟು. ಸೊ ಅದು ಹೇಗ್ ಡ್ರಾ ಮಾಡೋದು ಅನ್ನೋದು ನಾನು ಆನಂತರ ತೋರಿಸ್ತೀನಿ ಕಂಕ್ಳು ಶೇಪ್ ಕೊಟ್ಮೇಲೆ. ಸೊ ಈ ಕತ್ತಿನ ಹಗ್ಲ 3 ಇಂಚು, ಮುಂಭಾಗದ ನೆಕ್ ಡೀಪ್ ಬಂದು 7 ಇಂಚ್ ತಗೊಂಡಿದ್ದೀನಿ. ಅಗ್ಲ ಬಂದು ಇಲ್ಲಿ ಕೆಳಗಡೆ ಸ್ವಲ್ಪ ಬ್ರಾಡ್ ತಗೊಳ್ಳೋಣ 3.5. ಡ್ರಾ ಅ ಬಾಕ್ಸ್ ಲೈಕ್ ಈ ತರ ಅಂಡ್ ಗಿವ್ ಯೋರ್ ಡಿಸೈರ್ಡ್ ನೆಕ್ ಶೇಪ್. ನಿಮ್ಗೆ ಯಾವ ನೆಕ್ ಶೇಪ್ ಬೇಕೋ ಅದನ್ನ ಈ ತರ ನೀಟಾಗಿ ಕೊಟ್ಕೊಳ್ಳಿ. ಓಕೆನಾ, ನಾನು ಇಲ್ಲಿ ರೌಂಡ್ ಶೇಪ್ ಕೊಡ್ತಾ ಇದ್ದೀನಿ. ಸೊ ಇಷ್ಟು ಅರ್ಥ ಆಗಿದೆ ಅಲ್ಲ ಫ್ರೆಂಡ್ಸ್. ಈಗ ನಾನು ಮುಂಭಾಗದ ಕಂಕ್ಲಿನ ಶೇಪ್ ಕೊಡ್ತಾ ಇದ್ದೀನಿ. ನೋಡಿ, ಒಳಗಡೆ 1/2 ಇಂಚ್ ತಗೊಳ್ಳಿ. ನಂತರ ಮೇಲ್ಗಡೆ ಲೈನ್ ಡ್ರಾ ಮಾಡ್ಕೊಂಡು ಡಯಾಗ್ನಲಿನಾದ್ರೂ ತಗೋಬಹುದು ಅಥವಾ ಹೀಗೆ ಸ್ಟ್ರೇಟ್ ಆದ್ರೂ 1 ಇಂಚ್ ತಗೋಬಹುದು. ಓಕೆ, ಕನ್ಫ್ಯೂಸ್ ಆಗತ್ತೆ ಅನ್ನೋರು ನೀವೇನ್ ಮಾಡಿ ಬೇಕಾದ್ರೆ ಹೀಗೆ ಡಯಾಗ್ನಲ್ಲಿ ಬ್ಯಾಕ್ ಹಾಮೋಲಿಗೆ ಕೊಟ್ಟಿದ್ವಲ್ಲ ಹಾಗೇನೆ ಇಲ್ಲೂ ಕೂಡ 1.5 ಇಂಚ್ ತಗೊಳ್ಳಿ. ಈ 44 ಚೆಸ್ಟ್ ಅವರಿಗೆ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿದೆಯಾ? ಎಲ್ಲರಿಗೂ ಹೀಗೆ ಅಲ್ಲ. ಅಂಡ್ ದೆನ್ ಮಿಡ್ ಪಾಯಿಂಟ್ ತಗೊಂಡು ಕಂಕ್ಲಿನ ಉದ್ದದನ್ನ
ಹೀಗೆ ನೋಡಿ ನಾನು ಸ್ವಲ್ಪ ಕ್ರಾಸ್ ಆಗಿ ಇಟ್ಕೊಂಡು ಫ್ರಂಟ್ ಆರ್ಮ್ ಶೇಪ್ ಕೊಡ್ತಾ ಇದ್ದೀನಿ ಲೈಕ್ ದಿಸ್. ಒಳಗಡೆ ಅರ್ಧ ಇಂಚ್ ಒಳಗಡೆ ಹೋಗ್ಬೇಕು ಮುಂಭಾಗಕ್ಕೆ. ಓಕೆನಾ ಫ್ರೆಂಡ್ಸ್, ಲೈಕ್ ದಿಸ್ ನೀಟಾಗೆ ಕೊಡಿ. ಓಕೆನಾ, ಈಗ ನಾವು ಮುಂಭಾಗದ್ದು ಕಂಕ್ಲಿನ್ ಶೇಪ್ ಎಲ್ಲಿ ಬರುತ್ತೆ, ಕಂಕ್ಲ್ ಶೇಪ್ ಕೊಟ್ಟ ಮೇಲೆ ಆ ಮಿಡ್ ಪಾಯಿಂಟ್ ನಾವು ಲೈನ್ ಹಾಕಿದ್ವಲ್ಲ ಹಾಗೆ. ಸೊ ಬಸ್ಟ್ ಪಾಯಿಂಟ್ ಇಂದ 2 ಇಂಚ್ ದೂರದಲ್ಲಿ ಇರಬೇಕು. ಬಸ್ಟ್ ಪಾಯಿಂಟ್ ನೋಡಿ ಸ್ಕೇಲ್ ಹೀಗೆ ಇಟ್ಕೊಡಿ, 2 ಇಂಚ್ ಎಲ್ಲಿ ಬರುತ್ತೆ ಅಲ್ಲಿ ಮಾರ್ಕ್ ಮಾಡಿ ಒಂದು ಲೈನ್ ನ ಡ್ರಾ ಮಾಡಿ. ಓಕೆನಾ, ಸೊ ಆಲ್ಮೋಸ್ಟ್ ನಮ್ದು ಎಲ್ಲ 4 ಡಾಟು ಎಲ್ಲೆಲ್ಲಿ ಬರಬೇಕು ಅನ್ನೋದು ಗೊತ್ತಾಯ್ತು. ಹೌದಾ ಫ್ರೆಂಡ್ಸ್? ಸೊ ಡಾಟಿನ ಅಗಲ ಬಂದು ಕ್ವಾರ್ಟರ್ ಇಂಚ್ ಅಂದ್ರೆ 1 ಟೆನ್ಷನ್ ಅಂತ ಹೇಳಿ ಈ ತರ ಎಲ್ಲದಕ್ಕೂ ಹೀಗೆ ಡ್ರಾ ಮಾಡ್ಕೊಳ್ಳಿ. ಇದ್ರಲ್ಲಿ ಏನೇ ಡೌಟ್ ಇದ್ರು ದಯವಿಟ್ಟು ನಿಮ್ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಎಲ್ಲಾ ಚೆಸ್ಟ್ ಮೆಜರ್ಗೂ ಡಾಟ್ ನ ಪ್ಲೇಸ್ಮೆಂಟ್ ಅಂತ ಹೇಳ್ತೀವಲ್ವಾ, ಅದು ಇಷ್ಟೇ ಅಲ್ಲ ಫ್ರೆಂಡ್ಸ್. ಓಕೆನಾ, ಯಾವ್ಯಾವ ಸೈಜಿಗೆ ಎಷ್ಟು ಅನ್ನೋದು ಬೇಕು ಅಂದ್ರೆ ನೀವು ಕಾಮೆಂಟ್ಸ್ ಮುಖಾಂತರ ನನಗೆ ತಿಳಿಸ್ಕೊಡಿ. ಓಕೆ ನೋಡಿ, ಇಲ್ಲಿ ನಾನು 1/2 ಇಂಚ್ ತಗೊಂಡಿದ್ದೆ ಅಲ್ವಾ ಕಂಕ್ಲ್ ಹತ್ರ, ಎದೆ ಸುತ್ತಳತೆ ಕಾಲ್ ಭಾಗದಲ್ಲಿ. ಯಾಕೆ ಅಂದ್ರೆ ಕಂಕ್ಲ್ ಡಾಟ್ ಹೊಲಿಲಿಕ್ಕೋಸ್ಕರ. ಓಕೆನಾ, ಸೊ ಹೀಗೆ ನಾನು ಬ್ಯಾಕ್ ಅಲ್ಲಿ ಶೋಲ್ಡರ್ ಸ್ಲೋಪ್ ಕೊಟ್ಟಿದ್ದೆ, ಇಲ್ಲೂ ಕೊಟ್ಟು ನಾನು ಶೋಲ್ಡರ್ ಸ್ಲೋಪ್ ನ ಡ್ರಾ ಮಾಡಿದೀನಿ. ನೋಡಿ, ಇಲ್ಲಿ ನನ್ನ ಫ್ರಂಟ್ ಪಾರ್ಟ್ ಫುಲ್ ಡ್ರಾಯಿಂಗ್ ಕಂಪ್ಲೀಟ್ ಆಗಿದೆ. ದಿಸ್ ಇಸ್ ಮೈ ಫ್ರಂಟ್ ಪಾರ್ಟ್ ಫಾರ್ ದ ಸೈಜ್ ಚೆಸ್ಟ್ ಮೆಜರ್ 44 ಇಂಚ್ ಸೈಜ್ ಚೆಸ್ಟಿಗೋಸ್ಕರ. ನೋಡಿ, ಈ ಡಾಟೆಡ್ ಲೈನ್ ನಾನು ಏನಕ್ಕೆ ಡ್ರಾ ಮಾಡಿದ್ದೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗ. ಓಕೆನಾ, ಸೊ ದಿಸ್ ಇಸ್ ಮೈ ಬ್ಯಾಕ್ ಪಾರ್ಟ್ ಅಂಡ್ ಫ್ರಂಟ್ ಪಾರ್ಟ್. ಫಸ್ಟ್ ಬ್ಯಾಕ್ ಪಾರ್ಟ್ ನ ಕಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಹೀಗೆ ಸೈಡ್ ನಾವು ಯು ಕಟ್ ದ ಆರ್ಮ್ ಹೋಲ್ ಶೇಪ್, ಈ ತರ ಕಟ್ ಮಾಡ್ಕೊಳ್ಳಿ. ಓಕೆ, ಶೋಲ್ಡರ್ ಸ್ಲೋಪ್ ಅಂಡ್ ದೆನ್ ನೀವು ನೆಕ್ ಶೇಪ್. ಓಕೆ, ಇದ್ರಲ್ಲಿ ಏನೇ ನಿಮಗೇನಾದ್ರೂ ಡೌಟ್ ಇದೆ ಯಾವ ಸೈಜಿಗೆ ಎಷ್ಟೆಷ್ಟು ಇಟ್ಕೋಬೇಕು ಅಂದ್ರೆ ನೀವು ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ನೋಡಿ ಬ್ಯಾಕ್ ಪಾರ್ಟ್ ಓಪನ್ ಮಾಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹೌದಾ? ನಾವು ಯು ಗೈಸ್ ನೋಡಿ, ಇಲ್ಲಿ ಫ್ರಂಟ್ ಪಾರ್ಟ್ ಒಂದ್ ಸೈಡ್ ಓಪನಿಂಗ್ ಇದೆ ನಮ್ದು. ಯಾಕೆ ಅಂತ ಹೇಳಿದ್ರೆ ಅದನ್ನ ನೋಡಿ, ಇಲ್ಲಿ ಓಪನಿಂಗ್ ಇರೋ ಕಡೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಆ ಡ್ರಾಯಿಂಗ್ ನೆಲ್ಲಾನು. ಸೊ ಹೇಗ್ ಕಟ್ ಮಾಡೋದು, ಫಸ್ಟ್ ಔಟ್ಲೈನ್ ಎಲ್ಲ ಕಟ್ ಮಾಡ್ಕೊಂಬಿಡೋಣ. ಕೆಳಗಡೆ ಬಾಟಮ್ ಸೈಡ್. ಓಕೆನಾ, ಹೀಗೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನಾನು ಆಗ್ಲೇ ಹೇಳ್ತಾ ಇದ್ದೆ ಅಲ್ವಾ, ಏನಾದ್ರೂ ಡೌಟ್ ಇದ್ರೆ ಅಂದ್ರೆ ಮೀನ್ಸ್ ಯಾವ ಸೈಜಿಗೆ ಎಷ್ಟೆಷ್ಟು ಡಾಟ್ ಪ್ಲೇಸ್ಮೆಂಟ್ ಎಲ್ಲಿ ಅನ್ನೋದು ನೀವು ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ಯಾವ ಸೈಜಿಗೆ ತೋರಿಸ್ಬೇಕು ಅಂತಾನು ಕೂಡ ತಿಳಿಸಿದ್ರೆ ನಾನು ಅಪ್ಕಮಿಂಗ್ ವಿಡಿಯೋಸ್ ನಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಓಕೆನಾ, ಸೊ ನೋಡಿ ಫ್ರಂಟ್. ಇವಾಗ ನೆಕ್ಸ್ಟ್ ಸೈಡ್ ಶೇಪ್ ಎಲ್ಲ ಕಟ್ ಆದ್ಮೇಲೆ ನಾವು ಯು ಗೈಸ್ ಕಟ್ ದ ಪಟ್ಟಿ ಶೇಪ್. ಪಟ್ಟಿ ಏನಿದೆ ಅದನ್ನ ಕಟ್ ಮಾಡಿ ತೆಕ್ಕೊಳ್ಳಿ. ಓಕೆನಾ, ನೋಡಿ ಇಲ್ಲಿ ಪಟ್ಟಿ ಸೆಪರೇಟ್ ಆಯ್ತು, ಇದು ಸೆಪರೇಟ್ ಆಯ್ತು. ಓಕೆ, ಈಗ ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಒಂದು ರೈಟ್ ಅಂಡ್ ಲೆಫ್ಟ್ ಹೀಗೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹೊಲಿದ್ರೆ ಆ ತರ ಬರ್ತದೆ ಸೆಪರೇಟ್. ಕಾಣಿಸ್ತಾ ಇದೆಯಾ? ಈಗ ಯಾಕೆ ನಾನು ಡಾಟೆಡ್ ಲೈನ್ ಅಲ್ಲಿ ಅದನ್ನ ಮಾರ್ಕ್ ಮಾಡಿದೆ ಅಂತ ಈಗ ನೋಡಿ, ನಾವು ಇದು 2 ಇಂಚು ಇತ್ತು ಡಾಟ್ ಹೊಲದಾಗ ನಮ್ಗೆ ಹೀಗ್ ಕಾಣುತ್ತೆ. ಹೌದಾ? ನೋಡಿ, ಡಾಟ್ ಹೊಲಿದ್ರೆ ಬಸ್ಟ್ ಹಿಂಗ್ ಬರುತ್ತೆ. ಇದು ನಾವು ಹೀಗ್ ಮಡ್ಚ್ಕೋತೀವಿ ನೋಡಿ, ಎಕ್ಸಾಕ್ಟ್ ಆಗಿ ಬರುತ್ತೆ. ಆದ್ರೆ ನಿಮ್ಗೆ ಎಷ್ಟು ಫೋಲ್ಡ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ವಲ್ಲ ಅನ್ನೋದಕ್ಕೆ ನಾನು ಡಾಟ್ ಹಾಕಿದ್ ಮಾಡಿದ್ದು. ಬಟ್ಟೆ ಕಟ್ ಮಾಡ್ಬೇಕಂದ್ರೆ ಈಗ ಫೋಲ್ಡ್ ಮಾಡಿ ಈ ಅಳತೆಗೆ ನಾವು ಮಾಡ್ತೀವಿ. ಡಾಟ್ ಹೊಲ್ದಾಗ ಯಾವುದೇ ತರ ನಮ್ಗೆ ಏನು ಮಿಸ್ ಮ್ಯಾಚ್ ಆಗೋದಿಲ್ಲ, ಎಕ್ಸಾಕ್ಟ್ ಆಗಿ ಬರುತ್ತೆ. ಓಕೆನಾ, ಸೊ ಇಲ್ಲಿ ನೋಡಿ ನಂದು ಇದು ಬ್ಯಾಕ್ ಪಾರ್ಟ್ ಅಂಡ್ ದಿಸ್ ಇಸ್ ಮೈ ಫ್ರಂಟ್ ಪಾರ್ಟ್ ಅಲಾಂಗ್ ವಿತ್ ಪಟ್ಟಿ. ಓಕೆ, ಸೊ ಐ ಹೋಪ್ ಇದು ನೀಟಾಗಿ ನಾನು ಡೀಟೇಲ್ ಆಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೀನಿ. ಬಸ್ ಪಾಯಿಂಟ್ ಎಲ್ಲಿ ಬರಬೇಕು ಅಂಡ್ ದೆನ್ ಡಾಟ್ಸ್ ಎಷ್ಟು ಹೊಲಿಬೇಕು, ಪಟ್ಟಿ ಎಷ್ಟು ಉದ್ದ ಇರಬೇಕು ಅಂತೆಲ್ಲಾನು. ಸೊ ನಿಮ್ಮೆಲ್ಲರಿಗೂ ಇದು ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಹೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಹೊಸಬ್ರು ಯಾರಿದ್ದೀರಾ ನನ್ನ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆಲ್ರೆಡಿ ನನ್ನ ಫ್ರೆಂಡ್ಸ್ ಯಾರಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್ ಅಂಡ್ ಎನ್ಕರೇಜ್ಮೆಂಟ್ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.